ಪ್ರಾಚೀನ ಕಾಲದ ದೇವಸ್ಥಾನ ಅನ್ನೋದಕ್ಕೆ ಎರಡು ಮಾತಿಲ್ಲ. 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿನ ಇದು ಒಂದು ಉದ್ಭವ ಮೂರ್ತಿ. ಆಮೇಲೆ ಇದು ಪ್ರಾಚೀನ ಕಾಲದಿಂದ ಇದೊಂದು ಅತಿ ಒಂದು ಏನು ದೈವಿ ಸಂಕಲ್ಪವನ್ನು ಹೊಂದಿರತಕ್ಕಂತ ದೇವಸ್ಥಾನ. ಇಲ್ಲಿ ಭಕ್ತಾದಿಗಳಿಗೆ ಇಷ್ಟಾರ್ಥಗಳನ್ನು ಈಡೇರ್ತಕ್ಕಂತ ಸಂಪ್ರದಾಯ ಮೊದಲಿನಿಂದಲೂ ಸಂಗೊಳ್ಳಿ, ಬೇವಿನಕೊಪ್ಪ ಸುತ್ತಮುತ್ತಲ ಎಲ್ಲಾ ಹಳ್ಳಿಗಳ ಜನರಿಗೆ ಇವಾಗ ಈ ಒಂದು ದೇವಸ್ಥಾನದ ಬಗ್ಗೆ ನಿಮ್ಮ ಗೊತ್ತಿರುವಂತ ಮಾಹಿತಿ, ಇದು 12ನೇ ಶತಮಾನದ ಒಂದು ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಸವಣ್ಣ ಕಾಲದಲ್ಲಿ ಇರ್ತಕ್ಕಂಥ ದೇವಸ್ಥಾನ, ಶ್ರೀಶೈಲಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನ ಅಂತ. ಇದ್ರ ಬಗ್ಗೆ ನಿಮ್ಮ ಇದು ಒಂದು ಪ್ರಾಚೀನ ಕಾಲದ ದೇವಸ್ಥಾನ ಅನ್ನೋದಕ್ಕೆ ಎರಡು ಮಾತಿಲ್ಲ. 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿನ ಇದು ಒಂದು ಉದ್ಭವ ಮೂರ್ತಿ. ಆಮೇಲೆ ಇದು ಪ್ರಾಚೀನ ಕಾಲದಿಂದ ಇದೊಂದು ಅತಿ ಒಂದು ಏನು ದೈವಿ ಸಂಕಲ್ಪವನ್ನು ಹೊಂದಿರತಕ್ಕಂತ ದೇವಸ್ಥಾನ. ಇಲ್ಲಿ ಭಕ್ತಾದಿಗಳಿಗೆ ಇಷ್ಟಾರ್ಥಗಳನ್ನು ಈಡೇರ್ತಕ್ಕಂತ ಸಂಪ್ರದಾಯ ಮೊದಲಿನಿಂದಲೂ ಸಂಗೊಳ್ಳಿ, ಬೇವಿನಕೊಪ್ಪ ಸುತ್ತಮುತ್ತಲ ಎಲ್ಲಾ ಹಳ್ಳಿಗಳ ಜನರಿಗೆ ಇದು ಜಾಗೃತ ಸ್ಥಳ ಆಗೈತಿ. ಆಮೇಲೆ ಅವ್ರು ಹೇಳಿದಂಗ ಸಂಗೊಳ್ಳಿ ರಾಯಣ್ಣನ ಒಂದು ಮೂಲ ಜಮೀನು. ಈ ಜಮೀನಿನಲ್ಲಿ ಅವರು ಜನಿಸಿರ್ತಕ್ಕಂಥದ್ದು ಸಾಧ್ಯತೆ ಇದೆ. ಯಾಕಂದ್ರ ಅವಾಗ ಎಲ್ಲಾ ಮನೆಗಳು ಹೊಲಗೊಳದಾಗನೇ ಎಲ್ಲಾ ಕೆಲಸ ಮಾಡುವಂತ ಸಂದರ್ಭದೊಳಗ ಅವ್ರು ಇಲ್ಲೇ ವಾಸ್ತವ್ಯ ಹೂಡಿದಂತ ಸಂದರ್ಭದೊಳಗ ಅವರು ಓಡಾಡಿದಂತ ಈ ದೇವಸ್ಥಾನಕ್ಕೆ ನಡ್ಕೊಂಡಿರ್ತಕ್ಕಂಥದ್ದು, ಅವ್ರನ್ನ ಈ ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡಿಕೊಂಡಿರ್ತಕ್ಕಂತ ಒಂದು ಪ್ರತೀತಿ ಇಲ್ಲೇ ಐತ್ರಿ. ಸಂಗೊಳ್ಳಿ ರಾಯಣ್ಣ ಇಲ್ಲಿಗೆ ಬಂದಿ ಅಂದ್ರೆ ಇದೇ ಅವರು ಹೊಲಾನೇ ಇಲ್ಲೇ ಇದೆ ಅಂದ್ರೆ ಈ ದೇವಸ್ಥಾನಕ್ಕೆ ಅವರು ದರ್ಶನ ಮಾಡ್ಕೋತಿದ್ರು. ಆಮೇಲೆ ಆ ಒಂದು ಇದು ಒಂದು ಒಳ್ಳೆ ಪವಿತ್ರವಾದಂತ ಮತ್ತು ಜಾಗೃತ ಸ್ಥಳ. ಸಂಗೊಳ್ಳಿ ರಾಯಣ್ಣ ಇಲ್ಲಿ ದರ್ಶನ ಮಾಡ್ತಿದ್ದ ಮತ್ತು ಅವರಿಗೆ ಒಂದು ಆಶೀರ್ವಾದ ಈ ದೇವಸ್ಥಾನದಿತ್ತು ಅನ್ನೋದಕ್ಕೆ ಎರಡು ಮಾತಿಲ್ಲ. ಯಾಕಂದ್ರೆ ಅವರು ಜಮೀನದಲ್ಲೇ ಇರ್ತಕ್ಕಂಥ ದೇವಸ್ಥಾನಕ್ಕೆ ಅವರು ತಲತಲಾಂತರದಿಂದ ನಡ್ಕೊಂತ ಬಂದಿರತಕ್ಕಂಥದ್ದು. ದಿನ ದಿನ ಆರೋಗ್ಯ ತರೋ ಆರ್ಕೆಜಿ ಸೂಪರ್ ಆರ್ಕೆಜಿ ತುಪ್ಪ. ಆಮೇಲೆ ಈ ಒಂದು ಜಾಗೃತ ಸ್ಥಳದಿಂದನ ಅವ್ರಿಗೊಂದು ಶಕ್ತಿ ಬಂದಿರುವ ಸಾಧ್ಯತೆ ಇರ್ತದ್ರಿ. ಈ ಒಂದು ಜಮೀನು ಸಂಗೊಳ್ಳಿ ರಾಯಣ್ಣನ ಅಜ್ಜಗೆ ಕಿತ್ತೂರು ಸಂಸ್ಥಾನದವರು ಕೊಟ್ರು ಅನ್ನುವಂತ ಒಂದು ಮಾಹಿತಿ ಇದೆ. ಅಂದ್ರೆ ಯಾರು ರೋಗಪ್ಪ ಅವರಿಗೆ ವೀರಪ್ಪ ದೇಸಾಯಿ ಅವರು ಕೊಟ್ಟಿರ್ತಕ್ಕಂತ ಮಾಹಿತಿ ಇದೆ. ಇದು ಹಿಂದಿನ ಕೆಲವೊಂದು ದಾಖಲೆಗಳೊಳಗೆ ಇದಕ್ಕೆ ಗುಡಿ ಹೊಲ ಅಂತಾನ ಹೆಸರಿದೆ. ಗುಡಿ ಹೊಲ ಅಂದ್ರೆ ಗುಡಿ ಇರೋದಕ್ಕೆ ಗುಡಿ ಹೊಲ. ಅದ್ರ ಇದ್ರೊಳಗ ಬ್ರಿಟಿಷ್ ದಾಖಲೆ ಒಳಗನ ಬರ್ದಾರೆ. ಗುಡಿ ಹೊಲ, ಜಾಲಿ ಹೊಲ, ಹಿಂಗ ಹೊಲಕ್ಕದು ಹೆಸರು ಕೊಟ್ಟಿದ್ದಾರೆ. ಇದಕ್ಕೆ ಗುಡಿ ಹೊಲ ಅಂತ ಹೆಸರಿದೆ. ಅಂದ್ರೆ ಮಲ್ಲಿಕಾರ್ಜುನ ದೇವಸ್ಥಾನ ಇರೋದ್ರಿಂದನೇ ಆ ಒಂದು ಗುಡಿ ಹೊಲ ಅನ್ನೋದಕ್ಕೆ ಬಂದೈತಿ. ಅಂದ್ರೆ ಅವಾಗಿನ 12ನೇ ಶತಮಾನದಿಂದ ಇಲ್ಲಿವರೆಗೂ ರಾಯಣ್ಣನ ಕಾಲದೊಳಗೂ ಮತ್ತು ರಾಯಣ್ಣನ ಕಾಲದಿಂದ ಇಲ್ಲಿವರೆಗೂ ಇದೊಂದು ಜಾಗೃತ ಸ್ಥಳ ಆಗೈತಿ. ಮತ್ತೆ ರಾಯಣ್ಣನಂತ ಹೋರಾಟಗಾರರಿಗೆ ಮತ್ತೆ ಇನ್ನುಳಿದ ಹೋರಾಟಗಾರರಿಗೆ ಪ್ರೇರಣೆ ಸ್ಥಳ ಆಗಿತ್ತು ಅಂತ ಹೇಳಿ ಹೇಳ್ಬೋದು. ಪ್ರಿಯ ವೀಕ್ಷಕರೇ, ಇದು ಗುಡಿ ಏನಿದೆ ಒಂದ್ಸತಿ ತಗೊಳ್ಳಿ, ನೋಡಿ ಹೇಗಿದೆ ಈ ಗುಡಿ. ಇದು ಶತಮಾನಗಳ ಇತಿಹಾಸ ಹೊಂದಿರುವಂತ ಗುಡಿ. ಇದೆಲ್ಲ ನಮ್ಮ ಶಕ್ತಿಪೀಠ ಅಂತ ಹೇಳಕ್ಕೆ ಎರಡು ಮಾತಿಲ್ಲ. ದಯವಿಟ್ಟು ಸರ್ಕಾರ ಇದ್ರ ಕಡೆಯಿಂದ ಗಮನ ಹರಿಸಬೇಕು. ಆಮೇಲೆ ಇಲ್ಲಿ ಭಕ್ತರುಗಳು ಕಾಲ್ನಡಿಗೆಯಲ್ಲಿ ಬರ್ತಾರೆ. ಸುಮಾರು ಒಂದು 3 ಕಿಲೋಮೀಟರ್ ನಡ್ಕೊಂಡು ಇಲ್ಲಿಗೆ ದರ್ಶನಕ್ಕೆ ಬರ್ತಾರೆ. ಅದ್ರ ಜೊತೆಗೆ ಇಲ್ಲಿ ಜಾಗರಣೆ ಎಲ್ಲ ಮಾಡ್ತಾರೆ. ಆ ಜಾಗರಣೆಗೆ ಒಂದು ವ್ಯವಸ್ಥೆ ಅದ್ರ ಸರ್ಕಾರದಿಂದ ಒಂದೇನೋ ಸಣ್ಣ ಮಟ್ಟದ ಅಥವಾ ಏನಾಗುತ್ತೋ ಅದೊಂದು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಚಾನೆಲ್ ಮೂಲಕ ನಾವು ಇದನ್ನ ಕೇಳ್ಕೊತಾ ಇದೀವಿ. ಸಚಿವರು ಕೂಡ ಈ ವಿಷಯದಲ್ಲಿ ನಾವೇನ್ ಕೇಳ್ಕೊತಾ ಇದೀವಿ ಅಂದ್ರೆ ಇದ್ರ ಬಗ್ಗೆ ಗಮನ ಹರಿಸಿ. ಯಾಕಂದ್ರೆ ಇದು 12ನೇ ಶತಮಾನ ಬಸವ ಇವತ್ತು ಆ ಟೈಮಲ್ಲಿ ಪೂರ್ವದಿಂದ ಇರ್ತಕ್ಕಂತ ಒಂದು ದೇವಸ್ಥಾನ. ಅದ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣವ್ರ ಸ್ವಂತ ಇದೇ ಜಮೀನದು, ಮೂಲ ಜಮೀನು. ಇಲ್ಲಿ ಸಂಗೊಳ್ಳಿ ರಾಯಣ್ಣನವರು ಇಲ್ಲಿ ಹುಟ್ಟಿರ್ಬೇಕಾದ್ರೆ ಇಲ್ಲಿ ಬಂದು ದರ್ಶನ ಮಾಡ್ತಿದ್ರು, ಪೂಜೆ ಮಾಡ್ತಿದ್ರು. ಮತ್ತೆ ಅವ್ರಿಗೆ ಶಕ್ತಿ ಸಿಕ್ಕಿರ್ತಕ್ಕಂತ ಜಾಗ ಇದು ಪಕ್ಕ ಆಗಿರೋದ್ರಿಂದ ಇದಕ್ಕೆ ಒಂದು ಮಾನ್ಯತೆ ಕೊಡ್ಲೇಬೇಕು. ನಮ್ಮ ಕರ್ನಾಟಕ ಜನತೆ ಇದನ್ನ ನೋಡ್ತಾ ಇದ್ರಿ, ಆದಷ್ಟು ಇದನ್ನ ಶೇರ್ ಮಾಡಿ ಮತ್ತೆ ಜನಕ್ಕೆ ಮುಟ್ಟಿಸಿ. ಮತ್ತೆ ನೀವು ಯಾರೇ ಇಲ್ಲಿಗೆ ಬಂದ್ರು ಕೂಡ ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ಬಂದು ಒಂದು ಆಶೀರ್ವಾದ ತಗೊಳ್ಳಿ ಮತ್ತು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಕೂಡ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.
ಆ